ಕೋಲಾರ ಟೈಮ್ಸ್ ಕನ್ನಡ ನ್ಯೂಸ್ಗೆ ಸ್ವಾಗತ. ಮಾಲೂರು ಕ್ಷೇತ್ರದ ಮರುಮತ ಎಣಿಕೆಯಲ್ಲಿ ಕಾಂಗ್ರೆಸ್ ಶಾಸಕ ಕೆ.ವೈ. ನಂಜೇಗೌಡ ಗೆಲುವು ಖಚಿತವಾಗಿದೆ. ಸುಪ್ರೀಂ ಕೋರ್ಟ್ ಪತ್ರಿಕಾ ಮಿತ್ರರಿಗೆಲ್ಲರಿಗೂ ಕೂಡ ನಮಸ್ಕಾರಗಳು. ಇವತ್ತು ನಿಮ್ಮೆಲ್ಲ ಕರೆದು ಮಾತಾಡುವಂತ ಒಂದು ವಿಶೇಷವಾದ ಅವಕಾಶ ಇದೆ ಅಂತ ಅನ್ಕೋತೀನಿ ನಾನು. ಬೇರೆ ಸಂದರ್ಭದಲ್ಲಿ ಮಾತಾಡೋದೇ ಬೇರೆ ಅಲ್ಲೇನಪ್ಪ. ಅದೇ ನನ್ನ ಜೀವನದಲ್ಲಿ ಏನೇನು ನೋಡಿದ್ದೀನಿ, ಒಳ್ಳೇದು ಕೆಟ್ಟದ್ದು ಕೂಡ, ಅದರಲ್ಲಿ ಇದು ದಿನ ಕೂಡ ಜೀವನದಲ್ಲಿ ಮರೆಯದೇ ಇರುವಂತ ದಿನ ಇದು. ಇದು ನನ್ನ ತಾಲೂಕಿನ ಜನತೆ ನನ್ನ ರಾಜಕೀಯವಾಗಿ ಬೆಳೆಸಿದಂತಹದ್ದು. ಮತ್ತೆ 2 ಬಾರಿ ಶಾಸಕನಾಗಿ ಮಾಡಿದಂತಹದ್ದು ಕೂಡ ನನ್ನ ತಾಲೂಕಿನ ಜನತೆಗೆ ಆ ಗೌರವ ಸಲ್ಲಿಸಬೇಕಾಗ್ತದೆ. ನನ್ನ ತಾಲೂಕಿನ ಜನತೆಗೆ ನಾನು ಧನ್ಯವಾದಗಳು ಕೂಡ ಹೇಳಬೇಕಾಗ್ತದೆ. ಆದರೆ 2ನೇ ಅವಧಿಯಲ್ಲಿ ಶಾಸಕನಾದ ಮೇಲೆ ನನ್ನ ತಾಲೂಕಿನ ಜನತೆಯ ಅವಕಾಶ 2ನೇ ಅವಧಿಗೂ ಕೂಡ ಕೊಟ್ಟಾದ ಮೇಲೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ತಾಲೂಕಿನ ಅಭಿವೃದ್ಧಿಗೆ ನೆಮ್ಮದಿಯಾಗಿ ಕೆಲಸ ಮಾಡೋದಕ್ಕೆ ಮಾನಸಿಕವಾಗಿ ನೋವನ್ನ ತಿಂದಿದ್ದು ಇವತ್ತು ನನಗೆ ನೆಮ್ಮದಿಯನ್ನ ತಂದಿದೆ ಅಂತ ಅನ್ಕೋತೀನಿ ನಾನು. ಕಾರಣ, ಚುನಾವಣೆ ಆಗಿ 2.5 ವರ್ಷ ಆದ್ಮೇಲೆ ಏನು ಚುನಾವಣೆ ಸಂದರ್ಭದಲ್ಲಿ ಕೌಂಟಿಂಗ್ ಆಗಿ ಡಿಕ್ಲೇರ್ ಆದ್ಮೇಲೆ ಬಿಜೆಪಿ ಅಭ್ಯರ್ಥಿ ಆದಂತ ಸನ್ಮಾನ್ಯ ಮಂಜುನಾಥ್ ಗೌಡರು ತಕರಾರನ್ನು ಹಾಕಿ ಅಕ್ರಮವಾಗಿ ಗೆದ್ದಿದ್ದಾರೆ, ಮೋಸ ಮಾಡಿ ಗೆದ್ದಿದ್ದಾರೆ. ಅಧಿಕಾರಿಗಳು ಎಲೆಕ್ಷನ್ ಕೌಂಟಿಂಗ್ ಮಾಡಿರೋದು ಸರಿಯಿಲ್ಲ ಅಂತೇಳಿ ಕೋರ್ಟ್ಗೆ ಹೈಕೋರ್ಟ್ಗೆ ಹೋಗಿ ಸುಮಾರು 2 ವರ್ಷ ಹೈಕೋರ್ಟ್ ಅಲ್ಲಿ ಡೇಟ್ಗಳನ್ನ ಹಾಕೊಂಡು ಒಂದು ತೀರ್ಪನ್ನ ತಗೊಂಡಿದ್ದು ಕೂಡ ಆ ತೀರ್ಪು ತುಂಬಾ ನೋವು ಕೂಡ ಕೊಟ್ಟಂತಹದ್ದು. ನನಗೆ, ನನ್ನ ತಾಲೂಕಿನ ಜನತೆಗೆ ಅಸಿಂಧು ಮಾಡಿ ರೀಕೌಂಟಿಂಗ್ ಮಾಡಿ ಅಂತೇಳಿ ಒಂದು ಆದೇಶ ಬಂದಾಗ ತುಂಬಾ ನೋವು ತಿಂದ ನಾನು. ನನಗೆ ಅಕ್ರಮ ಅನ್ನೋದು ಗೊತ್ತಿಲ್ಲ, ಮೋಸ ಮಾಡೋದು ಗೊತ್ತಿಲ್ಲ. ಆದ್ರೂ ಕೂಡ ಯಾಕೆ ಹೈಕೋರ್ಟ್ ಇಂಥ ತೀರ್ಮಾನ ಬಂತಲ್ಲ ಅಂತ ನೋವು ತಿಂದು ಅಪೀಲ್ ಹೋಗ್ಬೇಕಾಯ್ತು ಸುಪ್ರೀಂ ಕೋರ್ಟ್ಗೆ. ಸುಪ್ರೀಂ ಕೋರ್ಟ್ ಅಸಿಂಧುವನ್ನ ಒಪ್ಪದೆ ರೀಕೌಂಟಿಂಗ್ ಅನ್ನ ಮಾಡಿ ಅಂತ ಆದೇಶ ಮಾಡಿದ್ಮೇಲೆ ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ರೀಕೌಂಟಿಂಗ್ ಕೂಡ ಆಯಿತು. ರೀಕೌಂಟಿಂಗ್ ಆದ್ಮೇಲೆ ನಾನು ಕೌಂಟಿಂಗ್ ಅಲ್ಲಿ ಎಲೆಕ್ಷನ್ ಅಲ್ಲಿ ನಾನು ಗೆದ್ದಿದ್ದೆ 248 ಓಟು ಅಂತೇಳಿ. ರೀಕೌಂಟಿಂಗ್ ಮಾಡಿದಾಗ ಅದು ಸರಿ ಇತ್ತು, ಯಾವುದೇ ಡಿಫರೆನ್ಸ್ ಇಲ್ಲ. ಮತ್ತೆ 250 ಓಟು 2 ಓಟು ಕೂಡ ಎಕ್ಸ್ಟ್ರಾ ಕೂಡ ಆಯಿತು. ಪೋಸ್ಟ್ ಬ್ಯಾಲೆಟ್ ಕಡೆಯಿಂದ 2 ಓಟು ಎಕ್ಸ್ಟ್ರಾ ಆಯಿತು. ಕೌಂಟಿಂಗ್ ಮುಗ್ದಿತ್ತು. ಆ ಪ್ರೊಸೀಜರ್ ಕೌಂಟಿಂಗ್ ಮುಗಿದಾದ ಮೇಲೆ ಸೀಲ್ಡ್ ಕವರ್ ಮಾಡಿ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಕಳಿಸಬೇಕಾಯ್ತು. ಸುಪ್ರೀಂ ಕೋರ್ಟ್ ಅಲ್ಲಿ ಸೀಲ್ಡ್ ಕವರ್ ಅನ್ನು ಓಪನ್ ಮಾಡಿ ಅಲ್ಲಿ ಜಡ್ಜ್ಮೆಂಟ್ ಕೊಡುವಂತದ್ದು ಬಾಕಿ ಇತ್ತು. ಆದರೆ ರೀಕೌಂಟಿಂಗ್ ಆಗಿದ್ದು ಏನು ಮಾಮೂಲಿ ರೀಕೌಂಟಿಂಗ್ ಪ್ರೊಸೀಜರ್ ಇತ್ತು ಅದರ ಪ್ರಕಾರ ಎಲ್ಲ ಆಗಿತ್ತು. ಎಲ್ಲ ಅಭ್ಯರ್ಥಿಗಳು, ಏಜೆಂಟ್ಸು, ಮತ್ತೆ ಕೌಂಟಿಂಗು, ಯಾರ್ಯಾರಿಗೆ ಎಷ್ಟು ಬಂತು ಎಲ್ಲ ಇತ್ತು. ಎಲ್ಲರಿಗೂ ಗೊತ್ತಿರೋದಕ್ಕೆ ಮಾಡಿದ್ರು. ಆದ್ರೆ ಅಫ್ಸಿಯಲ್ ಆಗಿ ರೀಕೌಂಟಿಂಗ್ ಅನ್ನ ಡಿಕ್ಲೇರ್ ಮಾಡೋಂತ ಒಂದು ಅವಕಾಶ ಇರಲಿಲ್ಲ. ಅದು ಏನಿದ್ರು ಕೂಡ ಏನ್ ರೀಕೌಂಟಿಂಗ್ ಆಗಿದೆ, ಯಾವ ಅಭ್ಯರ್ಥಿಗೆ ಏನೇನು ಓಟ್ ಬಂದಿದೆ ಅನ್ನೋದನ್ನ ಸುಪ್ರೀಂ ಕೋರ್ಟ್ ಕಳಿಸ್ಕೊಡ್ಬೇಕಾಗಿತ್ತು. ಆ ಪ್ರೊಸೀಜರ್ ಮುಗಿದಿತ್ತು. ಆದರೆ ಅದಾದ್ರೂ ಕೂಡ ಸುಮಾರು 2.5-3 ತಿಂಗಳು ಆಯ್ತು. ನಾನು ಡೇಟು ಸರಿಯಾಗಿ ನೆನಪಿಟ್ಕೊಳ್ಳಿಲ್ಲ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಸಿಕ್ಕಿರಲಿಲ್ಲ. ಆದ್ರೆ ಇವತ್ತು ಡೇಟ್ ಇತ್ತು. ಇವತ್ತು ಸುಪ್ರೀಂ ಕೋರ್ಟ್ ಕೇಸ್ ನಂಬರ್ 123/79/25 ಸಿಎಲ್ಪಿ ವಿಚಾರಣೆಯಲ್ಲಿ ದಿನಾಂಕ 5/2/26 ಚುನಾವಣೆ ಆಯೋಗದ ಪರವಾಗಿ ಬಂದಂತ ವಕೀಲರು ಮತ್ತು ಮರು ಎಣಿಕೆಯ ಸೀಲ್ ಮಾಡಿದ ವರದಿಯನ್ನು ಸಲ್ಲಿಸಿದರು. ಮಾನ್ಯ ಉಚ್ಚ ನ್ಯಾಯಾಲಯವು ತೆರೆದ ಕೋರ್ಟಿನಲ್ಲಿ ಓಪನ್ ಕೋರ್ಟ್
ಸೀಲು ತೆರವುಗೊಳಿಸಿ ಮರು ಎಣಿಕೆಯ ವರದಿಯನ್ನು ಪರಿಶೀಲಿಸಿ ಅಭ್ಯರ್ಥಿಗಳು ಪಡೆದ ಮತಗಳ ಫಲಿತಾಂಶ ಪ್ರಕಟಿಸಿ ಮಾಲೂರು ವಿಧಾನಸಭಾ ಕ್ಷೇತ್ರ 149 ಕ್ಷೇತ್ರಕ್ಕೆ ಉಳಿದ ಅವಧಿಗೆ ಶಾಸಕರಾಗಿ ಕೆ.ವೈ. ನಂಜೇಗೌಡರವರು ಮುಂದುವರಿಯುತ್ತಾರೆ ಎಂದು ಅಧಿಕೃತವಾಗಿ ನ್ಯಾಯಾಲಯದಲ್ಲಿ ಘೋಷಣೆ ಆಗಿದೆ. ಇವತ್ತು ಇದು ಸತ್ಯಕ್ಕೆ ಸಿಕ್ಕಂತ ಜಯ. ತುಂಬಾ ಸಮಾಧಾನ ಆಗಿದೆ ನನಗೆ.